Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ನ ಲಾಸ್ಟ್ ಮಿನಿಟ್ ರಿವಿಷನ್ ಮೂರನೇ ಒಂದು ಭಾಗವನ್ನು ನೋಡ್ತಾ ಹೋಗೋಣ. ಆಲ್ರೆಡಿ 2 ಲಾಸ್ಟ್ ಮಿನಿಟ್ ರಿವಿಷನ್ನ ಸೀರೀಸ್ಗಳನ್ನು ಹಾಕಿದ್ದೇವೆ. ಇದರ ಜೊತೆಯಲ್ಲಿ ಇನ್ನು ಅನೇಕ ವಿಡಿಯೋಗಳನ್ನು ಮ್ಯಾರಥಾನ್ ಸೀರೀಸ್ಗಳಾಗಿರ್ಬೋದು ಅಥವಾ ಮಾಡೆಲ್ ಪೇಪರ್ಗಳಾಗಿರಬಹುದು, ಹಾಗೆ ಲೆಸನ್ ವೈಸ್ ಇಂಪಾರ್ಟೆಂಟ್ ಇರುವಂತಹ ಲೆಸನ್ಗಳ ವಿಡಿಯೋಗಳನ್ನು ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ. ಈ ಲಾಸ್ಟ್ ಮಿನಿಟ್ ರಿವಿಷನ್ಗಳು ಕ್ವಿಕ್ ಆಗಿ ರಿವಿಷನ್ ಮಾಡಲಿಕ್ಕೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕ್ವಶನ್ಗಳನ್ನು ಒಳಗೊಂಡಿರುವಂಥದ್ದು. 25ರಿಂದ 30 ಪ್ರಶ್ನೆಗಳು ಒಂದು ವಿಡಿಯೋದಲ್ಲಿ ಇರುತ್ತೆ. ಸುಮಾರು 7ರಿಂದ 8 ನಿಮಿಷಗಳ ಅವಧಿಯಲ್ಲಿ ಕವರ್ ಮಾಡುವಂತಹ ಒಂದು ಉದ್ದೇಶ ಇಟ್ಕೊಂಡು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಕ್ವಶನ್, ಹಿಟ್ಲರ್ನ ಸಾಮೂಹಿಕ ಕಗ್ಗೊಲೆಗಳನ್ನು ಏನೆಂದು ಕರೆಯುತ್ತಾರೆ? ಹಿಟ್ಲರ್ನ ಸಾಮೂಹಿಕ ಕಗ್ಗೊಲೆಗಳನ್ನು ಹೋಲೋಕಾಸ್ಟ್ ಅಂತ ಹೇಳಿ ಕರಿತಾ ಇದ್ರು. ಜರ್ಮನಿಯ ಸರ್ವಾಧಿಕಾರಿಯಾಗಿರ್ತಾನೆ ಹಿಟ್ಲರ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಗುಲಾಮರನ್ನು ದುಡಿಸಿಕೊಳ್ಳುವ ಹಿಟ್ಲರ್ನ ಕ್ಯಾಂಪ್, ಇದನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಕರಿತಾ ಇದ್ರು. ಇಲ್ಲಿ ಊಟ ನೀರನ್ನ ಕೊಡದೆ ಗುಲಾಮರನ್ನ ದುಡಿಸಿಕೊಳ್ಳಲಾಗ್ತಾ ಇತ್ತು. ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಬೆನಿಟೋ ಮುಸೋಲಿನಿ. ಈತ ಫ್ಯಾಸಿಸ್ಟ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾನೆ. ಇಟಲಿಯ ಸರ್ವಾಧಿಕಾರಿ ಈತ ಬೆನಿಟೋ ಮುಸೋಲಿನಿ. ನೆಕ್ಸ್ಟ್, ಮುಸೋಲಿನಿ ಸ್ಥಾಪಿಸಿದ ಸೈನ್ಯ ಕಪ್ಪು ಅಂಗಿ ದಳ, ಬ್ಲ್ಯಾಕ್ ಶರ್ಟ್ಸ್ ಅಂತ ಕರೆಯುವಂಥದ್ದು ಮುಸೋಲಿನಿ ಸ್ಥಾಪಿಸಿದ ಸೈನ್ಯ ಆಗಿದೆ. ನೆಕ್ಸ್ಟ್, ಎರಡನೇ ಮಹಾಯುದ್ಧ ಆರಂಭವಾಗಲು ಕಾರಣ, ನಾಜಿ ಸೈನ್ಯ ಪೋಲೆಂಡಿನ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ನಾಜಿ ಸೈನ್ಯ ಇದು ಜರ್ಮನಿಯ ಹಿಟ್ಲರ್ನ ಸೈನ್ಯ, ಇದು ಪೋಲೆಂಡ್ನ ಮೇಲೆ ದಾಳಿಯನ್ನ ಮಾಡುತ್ತೆ. ಇದು ಎರಡನೇ ಮಹಾಯುದ್ಧ ಆರಂಭವಾಗಲು ತತ್ಕ್ಷಣದ ಕಾರಣ ಆಯಿತು. ನೆಕ್ಸ್ಟ್, ಆಕ್ಸಿಸ್ ಬಣದ ದೇಶಗಳು ಇಟಲಿ, ಜರ್ಮನಿ ಹಾಗೆ ಜಪಾನ್. ಈ ಮೂರು ಆಕ್ಸಿಸ್ ಬಣದಲ್ಲಿ ಇರುವಂತಹ ದೇಶಗಳಾಗಿದ್ವು. ನೆಕ್ಸ್ಟ್, ಅಲಿಸ್ ಬಣದ ದೇಶಗಳು ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ. ಏನು ಮೊದಲ ಮಹಾಯುದ್ಧದಲ್ಲಿ ಮಿತ್ರ ಬಣ ಹಾಗೂ ಶತ್ರು ಬಣ ಹೇಳುವಂತ 2 ಪಂಗಡಗಳಾಗಿದ್ವು. ಅವೇ ಇಲ್ಲಿ ಅಲಿಸ್ ಮತ್ತು ಆಕ್ಸಿಸ್ ಬಣಗಳು ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಯಾವ ಯುದ್ಧದಲ್ಲಿ ರಷ್ಯಾ ಜರ್ಮನಿಯನ್ನು ಸೋಲಿಸಿತ್ತು? ಸ್ಟಾಲಿನ್ ಗ್ರಾಡ್ ಹೇಳುವಂತಹ ಒಂದು ಯುದ್ಧದಲ್ಲಿ ರಷ್ಯಾವು ಜರ್ಮನಿಯನ್ನ ಸೋಲಿಸಿತು. ನೆಕ್ಸ್ಟ್, 1ನೇ ಮಹಾಯುದ್ಧದ ಆರ್ಥಿಕ ಪರಿಣಾಮ ಏನು? 1ನೇ ಮಹಾಯುದ್ಧದಿಂದ ಉಂಟಾದ ಆರ್ಥಿಕ ಪರಿಣಾಮಗಳು ಯಾವ್ಯಾವುದು? 1930ರಲ್ಲಿ ಆರ್ಥಿಕ ಮಹಾಕುಸಿತ ಉಂಟಾಯಿತು. ಎಲ್ಲಾ ದೇಶಗಳು, ಪ್ರಪಂಚದ ಬಹಳಷ್ಟು ದೇಶಗಳು ಈ 1ನೇ ಮಹಾಯುದ್ಧದಲ್ಲಿ ನೇರವಾಗಿ ಭಾಗವಹಿಸುವುದರಿಂದ ಅವರಲ್ಲಿ ಹಣದ ಕೊರತೆ ಉಂಟಾಯಿತು, ಆರ್ಥಿಕ ಮಹಾಕುಸಿತ ಉಂಟಾಯಿತು. 2ನೇ ಮಹಾಯುದ್ಧದ ನಂತರ ಸ್ಥಾಪನೆಯಾದ ಅಂತಾರಾಷ್ಟ್ರೀಯ ಸಂಸ್ಥೆ, ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಅಮೆರಿಕಾದ ಪರ್ಲ್ ಹಾರ್ಬರ್ ನೌಕಾನೆಲೆ ಮೇಲೆ ದಾಳಿ ಮಾಡಿದ ದೇಶ ಜಪಾನ್ ದೇಶ. ಈ ಅಮೆರಿಕಾದ ಪರ್ಲ್ ಹಾರ್ಬರ್ ನೌಕಾನೆಲೆ ಮೇಲೆ ಜಪಾನ್ ದಾಳಿ ಮಾಡಿದ ಕಾರಣಕ್ಕಾಗಿ ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಕಿ ಹೇಳುವಂತ 2 ನಗರಗಳ ಮೇಲೆ ಅಮೆರಿಕ ಅಣುಬಾಂಬನ್ನ ಹಾಕ್ತು. ಅಣುಬಾಂಬನ್ನು ಹಾಕಿದ ಜಪಾನಿನ ಸ್ಥಳಗಳು. ನೆಕ್ಸ್ಟ್ ಇರುವಂತಹ ಪ್ರಶ್ನೆ, ಹಿರೋಶಿಮಾ ಮತ್ತು ನಾಗಾಸಕಿ ಹೇಳುವಂತಹ 2 ಪ್ರದೇಶಗಳು. ವಿಶ್ವಸಂಸ್ಥೆಯ 5 ಕಾಯಂ ಸದಸ್ಯ ದೇಶಗಳು ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಚೀನಾ ಮತ್ತು ರಷ್ಯಾ. ಇವು 5 ಕಾಯಂ ಸದಸ್ಯ ದೇಶಗಳು. ಈ ಕಾಯಂ ಸದಸ್ಯ ದೇಶಗಳಿಗೆ ವೀಟೋ ಅಧಿಕಾರ ಅಂದ್ರೆ ನಿಷೇಧಾತ್ಮಕ ಮತ ಚಲಾವಣೆ ಮಾಡುವಂತಹ ಅಧಿಕಾರವಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಮೊದಲನೇ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ 50 ಲಕ್ಷ ರೂಪಾಯಿ ಸಹಾಯ ಮಾಡಿದ ಭಾರತೀಯ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರು ಮೊದಲನೇ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನ ಮಾಡ್ತಾರೆ. ನೆಕ್ಸ್ಟ್, ಮೈಸೂರಿನ ಲ್ಯಾನ್ಸರ್ಸ್ ಸೈನ್ಯ ಯಾವ ನಗರವನ್ನ ವಶಪಡಿಸಿಕೊಳ್ಳಲು ಸಹಾಯ ಮಾಡಿತ್ತು? ಹೈಫಾ ನಗರವನ್ನ. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಹೈಫಾ ನಗರವನ್ನ ವಶಪಡಿಸಿಕೊಳ್ಳಲಿಕ್ಕೆ ಮೈಸೂರು ಲ್ಯಾನ್ಸರ್ ಸೈನ್ಯ ಸಹಾಯ ಮಾಡುತ್ತೆ. ತೀನ್ ಮೂರ್ತಿ ಭವನ ಎಲ್ಲಿದೆ? ತೀನ್ ಮೂರ್ತಿ ಭವನ್ ಇದು ದೆಹಲಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್, ತೀನ್ ಮೂರ್ತಿ ಭವನದಲ್ಲಿರುವ ಸೈನಿಕರ ಶಿಲ್ಪಗಳು ಯಾವುವು? ಮೈಸೂರು, ಜೋಧ್ಪುರ್ ಮತ್ತು ಹೈದರಾಬಾದ್ ಲ್ಯಾನ್ಸರ್ಸ್ನ ಸೈನಿಕರ ಮೂರ್ತಿಗಳು. ಮೈಸೂರು, ಜೋಧ್ಪುರ್ ಮತ್ತು ಹೈದರಾಬಾದ್ ಈ 3 ಲ್ಯಾನ್ಸರ್ಸ್ ಸೈನಿಕರ ಮೂರ್ತಿಗಳು ತೀನ್ ಮೂರ್ತಿ ಭವನದಲ್ಲಿ ಇರುವಂಥದ್ದು. ನೆಕ್ಸ್ಟ್, ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ ಅಥವಾ ಎಷ್ಟರಲ್ಲಿ ಜಾರಿಗೆ ಬಂದಿತ್ತು? 1919ರಲ್ಲಿ ಈ ರೌಲತ್ ಕಾಯ್ದೆ ಇದು ಜಾರಿಗೆ ಬಂತು.
19ನೇ ಪ್ರಶ್ನೆ, ಮೈಸೂರು ಲ್ಯಾನ್ಸರ್ಸ್ಗಳ ಮುಖ್ಯಸ್ಥರಾಗಿ ಯಾರನ್ನು ಯುದ್ಧ ಭೂಮಿಗೆ ಕಳಿಸಲಾಯಿತು? ಬಿ. ಚಾಮರಾಜ ಅರಸು ಇವರನ್ನ ಮೈಸೂರು ಲ್ಯಾನ್ಸರ್ಸ್ಗಳ ಮುಖ್ಯಸ್ಥರಾಗಿ ಯುದ್ಧ ಭೂಮಿಗೆ ಕಳಿಸಲಾಯಿತು. ಎರಡನೇ ಮಹಾಯುದ್ಧ ಮುಗಿದ ವರ್ಷ 1945. 1939ರಿಂದ ಇದು ಪ್ರಾರಂಭ ಆಗಿ 1945ರಲ್ಲಿ ಈ ಎರಡನೇ ಮಹಾಯುದ್ಧ ಮುಗಿಯುತ್ತೆ. ಈ ಎರಡನೇ ಮಹಾಯುದ್ಧ ಮುಗಿಯುತ್ತಿದ್ದಂತೆ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 24, 1945. ಮಾನವ ಹಕ್ಕುಗಳ ಘೋಷಣೆಯಾಗಿದ್ದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡಿದ್ದು ಡಿಸೆಂಬರ್ 10, 1948ರಲ್ಲಿ ಮಾನವ ಹಕ್ಕುಗಳ ಘೋಷಣೆ ಮಾಡಿತು. ನೆಕ್ಸ್ಟ್, ವಿಶ್ವಸಂಸ್ಥೆ ಘೋಷಿಸಿದ ಮಾನವ ಹಕ್ಕುಗಳ ಸಂಖ್ಯೆ. ಒಟ್ಟು 30 ಮಾನವ ಹಕ್ಕುಗಳ ಸಂಖ್ಯೆಯನ್ನು ವಿಶ್ವಸಂಸ್ಥೆ ಘೋಷಣೆ ಮಾಡಿತು. ವಿಶ್ವಸಂಸ್ಥೆಗೆ ಹೆಸರು ಸೂಚಿಸಿದವರು. ಈ ವಿಶ್ವಸಂಸ್ಥೆ ಹೇಳುವಂತ ಹೆಸರನ್ನ ಸೂಚಿಸಿದಂಥವರು ಯಾರು? ಅಮೆರಿಕಾದ ಅಧ್ಯಕ್ಷರಾಗಿದ್ದಂಥ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇವರು ವಿಶ್ವಸಂಸ್ಥೆಗೆ ಯುನೈಟೆಡ್ ನೇಷನ್ಸ್ ಹೇಳುವಂತಹ ಹೆಸರನ್ನ ಸೂಚಿಸುತ್ತಾರೆ. ನೆಕ್ಸ್ಟ್, ಶಾಂತಿ ಭದ್ರತೆ ಕಾಪಾಡುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಭದ್ರತಾ ಸಮಿತಿ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಏನಿದೆ ಇದು ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವಂಥದ್ದು. ಈ ಭದ್ರತಾ ಸಮಿತಿಯಲ್ಲೇ 5 ಖಾಯಂ ಸದಸ್ಯ ರಾಷ್ಟ್ರಗಳು ಇರುವಂಥದ್ದು. 26ನೇ ಪ್ರಶ್ನೆ, ಪಾರ್ಸಿ ರಿಲಿಜನ್ ಅನ್ನು ಸ್ಥಾಪಿಸಿದವನು ಜರತುಷ್ಟ್ರ. 27ನೇ ಪ್ರಶ್ನೆ, ಜೀಸಸ್ರ ಶಿಷ್ಯರನ್ನ ಕರೆಯುವಂಥದ್ದು ಅಪೋಸಲ್ಸ್ ಅಂತ ಹೇಳಿ ಕರೀತಾರೆ. ಏಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ ಬೆಟ್ಟ ಗೋಲ್ಗೊಥಾ ಬೆಟ್ಟದಲ್ಲಿ ಏಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಲಾಗುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಮೇಲುಕೋಟೆ ಚೆಲುವನಾರಾಯಣ ದೇವಾಲಯವನ್ನು ಕಟ್ಟಿಸಿದವರು ರಾಮಾನುಜಾಚಾರ್ಯರು. ಇವರು ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ದೇವಾಲಯವನ್ನ ಕಟ್ಟಿಸ್ತಾರೆ. ಲಾಸ್ಟ್ ಪ್ರಶ್ನೆ, ನೌಕಾ ವಿಜಯ ಯಾತ್ರೆ ಕೈಗೊಂಡ 2ನೇ ದೇವರಾಯನ ದಳಪತಿ ಲಕ್ಕಣ್ಣ ದಂಡೇಶ. ಈತ ಒಂದು ನೌಕಾ ವಿಜಯ ಯಾತ್ರೆಯನ್ನ ಶ್ರೀಲಂಕಾದವರೆಗೆ ಹೋಗಿ ಒಂದು ನೌಕಾ ವಿಜಯ ಯಾತ್ರೆಯನ್ನ ಕೈಗೊಳ್ತಾನೆ. ಒಟ್ಟು 30 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.